Hello students, in the last class I have started a topic which comes in the workbook practicing communication skills, which is prescribed for BCom and BBA, that is debt collection letters, writing debt collection letters. In the last class we have studied meaning, purpose and types of debt collection letters, and this is the second session of the same topic, debt collection letter. And in this class we will see how a bank or an agency or an institution which has given loan to the others, which has given debt to the others, how they should write the letters and what are the rules they have to follow while writing the letter. ಈ ಒಂದು ಸೆಷನ್ನಲ್ಲಿ ನಾವು ಹಿಂದಿನ ಸೆಷನ್ನಲ್ಲಿ ಪ್ರಾರಂಭ ಮಾಡಿದಂತಹ ಟಾಪಿಕ್ ಡೆಟ್ ಕಲೆಕ್ಷನ್ ಮತ್ತು ಡೆತ್ ಅಲ್ಲ, ಡೆಟ್ ಕಲೆಕ್ಷನ್ ಲೆಟರ್ಸ್ ಟಾಪಿಕನ್ನು ಮತ್ತೆ ಮುಂದುವರಿಸೋಣ. ಹಿಂದಿನ ಸೆಷನ್ನಲ್ಲಿ ನಾವು ಮೀನಿಂಗನ್ನು ನೋಡಿದ್ವಿ, ಪರ್ಪಸನ್ನು ನೋಡಿದ್ವಿ ಮತ್ತು 4 ಡಿಫ್ರೆಂಟ್ ಟೈಪ್ಸನ್ನು ನೋಡಿದ್ವಿ. ಆದರೆ ಈ ಒಂದು ಸೆಷನ್ನಲ್ಲಿ ಯಾವ ರೀತಿ ಒಂದು ಬ್ಯಾಂಕ್ ಆಗಿರಬಹುದು, ಒಂದು ಇನ್ಸ್ಟಿಟ್ಯೂಷನ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರಬಹುದು, ಅವರು ಯಾವ ರೀತಿ ಒಬ್ಬ ಸಾಲಗಾರನಿಗೆ ಲೆಟ್ರನ್ನು ಯಾವ ರೀತಿ ಬರಿಬೇಕು, ಯಾವ ಕಾನೂನನ್ನು ಫಾಲೋ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಹೋಗೋಣ. ಡೆಟ್ ಕಲೆಕ್ಷನ್ ಒಂದು ಲೆಟ್ರನ್ನು ಡ್ರಾಫ್ಟ್ ಮಾಡಬೇಕಾದ್ರೆ ಹೇಗೆ ಬಂದ ಹಾಗೆ ಮನಸ್ಸಿಚ್ಛ ಹಾಗೆ ಅವರು ಲೆಟ್ರ್ ಬರೆಯೋ ಹಾಗಿಲ್ಲ. ಲ್ಯಾಂಗ್ವೇಜನ್ನು ಹೇಗೆ ಬೇಕು ಹಾಗೆ ಲ್ಯಾಂಗ್ವೇಜನ್ನು ಯೂಸ್ ಮಾಡೋ ಹಾಗಿಲ್ಲ. ದೇ ಹ್ಯಾವ್ ಟು ಫಾಲೋ ದ debt collection system by the banks, and the letters are governed by fair practice code for lenders and recovery of debts due to banks and financial institutions act 1993. Banks, NBFCs have their own code for collection of dues. It should at the minimum incorporate all the terms of IBA's code. ನಾವು ಹೇಗೆ ಬಂದ ಹಾಗೆ ಆ ರೀತಿ ಮಾಡುವ ಹಾಗೆ ಮೀನ್ಸ್ ಒಂದು ಬ್ಯಾಂಕ್ ಮನಸ್ಸಿಚ್ಛ ಹಾಗೆ ಅವರು ಮಾಡುವ ಹಾಗಿಲ್ಲ, ಹೇಗೆ ಬೇಕಾಗೆ ವಿತೌಟ್ ರೂಲ್ಸ್ ಅವರು ಡೆಟ್ಟನ್ನು ಕಲೆಕ್ಷನ್ ಮಾಡುವ ಹಾಗಿರಲ್ಲ. ಅದಕ್ಕೆ ಆದಂತಹ ಒಂದು ಕಾನೂನಿನ ಚೌಕಟ್ಟಿದೆ, ಆ ಚೌಕಟ್ಟಿನ ಅಡಿಯಲ್ಲೇ ಅವರು ಕೆಲಸ ಮಾಡಬೇಕಾಗುತ್ತೆ. ಆ ಚೌಕಟ್ಟಿನ ಅಡಿಯಲ್ಲೇ ಅವರು ಲೆಟರನ್ನು ಕೂಡ ಅದೇ ಒಂದು ಇದರೊಳಗೆ ಬರಿಬೇಕಾಗುತ್ತೆ. The third party agencies involved should maintain strict customer confidentiality and avoid damaging reputation of the banks. And then debt collection letters must contain the name and address of the responsible senior officer of the loan issuing bank whom the customer can contact at his location. ಡೆಟ್ ಕಲೆಕ್ಷನ್ ಲೆಟ್ರನ್ನು ಬರೆಯುವಾಗ ಅದರಲ್ಲಿ ಯಾರು ಒಬ್ಬ ಆ ಸೀನಿಯರ್ ಅಧಿಕಾರಿ ಯಾರಿದ್ದಾನಲ್ಲ, ಆ ಒಂದು ಬ್ಯಾಂಕಿನಲ್ಲಿ, ಯಾವ ಸಾಲ ಕೊಟ್ಟಂತಹ ಬ್ಯಾಂಕಿನಲ್ಲಿ ಆ ಬ್ಯಾಂಕಿನ ಸೀನಿಯರ್ ಹೆಸರಿರಬೇಕು ಮತ್ತು ಅವರ ಅಡ್ರೆಸ್ ಇರಬೇಕು. ಇವನು ಎಲ್ಲಿ ಹೋಗಿ ಅವರನ್ನು ಮೀಟ್ ಮಾಡ್ಬೋದು ಅಂತಕ್ಕಂತಹ ಅವರ ಅಡ್ರೆಸ್ಸು ಕೂಡ ಇರಬೇಕಾಗುತ್ತೆ. ಸೀನಿಯರ್ ಆಫೀಸರಿನ ಒಂದು ಅಡ್ರೆಸ್ ಇರಬೇಕು. ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಈ ಎಲ್ಲ ಅಂಶಗಳು. ಇದನ್ನೆಲ್ಲ ಅವರು ಒಂದು ಡೆಟ್ಟನ್ನು ಕಲೆಕ್ಷನ್, ಯಾರಾದರೂ ಸಾಲದ ಕಂತಿನ ಮೊತ್ತವನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ ಲೆಟ್ರನ್ನು ಬರೆಯುವಾಗ ಈ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಅವರು ಕಾನೂನನ್ನು ಫಾಲೋ ಮಾಡೇ ಇವರು ಆ ಲೆಟ್ರನ್ನು ಬರಿಬೇಕಾಗುತ್ತೆ. The banks and financial institution should avoid harassment of the borrowers or humiliating the borrower publicly or making false and misleading representations. ನೋಡ್ರಿ, ಇಲ್ಲಿ ನಾವು ಬ್ಯಾಂಕ್ ಆಗಿರ್ಬೋದು, ಅವನಿಗೆ
ಅವಹೇಳನಕಾರಿಯಾದಂತಹ ಮಾತುಗಳನ್ನಾಗಿರ್ಬಹುದು, ಅವನಿಗೆ ಟಾರ್ಚರ್ ಕೊಡೋದನ್ನಾಗಿರ್ಬೋದು, ಹ್ಯಾರಾಸ್ಮೆಂಟ್ ಮಾಡುವುದನ್ನಾಗಿರಬಹುದು, ಹ್ಯುಮಿಲಿಯೇಷನ್ ಮಾಡುವುದನ್ನಾಗಿರಬಹುದು ಪಬ್ಲಿಕ್ನಲ್ಲಿ ಆ ರೀತಿ ಎಲ್ಲ ಮಾಡುವ ಹಾಗಿಲ್ಲ. ಕಾನೂನು ಈ ರೀತಿ ಅವಕಾಶ ಅವರಿಗೆ ಕೊಡೋದಿಲ್ಲ. ಫೇಲ್ಯೂರ್ ಟು ಕಂಪ್ಲೈ ವಿತ್ ಸಚ್ ರೆಗ್ಯುಲೇಷನ್ ಶಲ್ ಲ್ಯಾಂಡ್ ದ ಸೆಂಡರ್ ಇನ್ ಟು ಟ್ರಬಲ್. ಏನಾದರೂ ಅವರು ಆ ರೀತಿ ಮಾಡಿದಾಗ, ಬ್ಯಾಂಕಿನವರು ಆ ರೀತಿ ಮಾಡಿದವಾಗ ಅವರಿಗೆ ಕಾನೂನಾತ್ಮಕವಾದಂತಹ ಶಿಕ್ಷೆ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಬ್ಯಾಂಕ್ ಆಗಿರಬಹುದು, ಯಾವುದೇ ಸಾಲ ಕೊಟ್ಟಿದ್ದಂತಹ ಇನ್ಸ್ಟಿಟ್ಯೂಷನ್ ಆಗಿರಬಹುದು, ಈ ಎಲ್ಲ ಅಂಶಗಳನ್ನು ಫಾಲೋ ಮಾಡ್ತಾನೆ ಅವರು ಅವರ ಸಾಲವನ್ನು ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಸ್ಟೆಪ್ಸ್ ಟು ರೈಟ್ ಡೆಟ್ ಕಲೆಕ್ಷನ್ ಲೆಟರ್. ಯಾವ ರೀತಿ ಏನೇನು ಸ್ಟೆಪ್ಸನ್ನು ಫಾಲೋ ಮಾಡಬೇಕು? It is difficult to grasp a fair practice code for lenders. The Recovery of Debt Due to Banks and Financial Institution Act 1993, as it is broad, the writer needs to grasp the idea than just writing. ಪೂರ್ತಿ ಎಲ್ಲ ಅಂಶ ಹೇಗಿದೆ ಏನು ಅಂಥೇಳಿ ನೋಡಿ ನಂತರ ಅವರಿಗೆ ಒಂದು ಲೆಟ್ರನ್ನು ಬರಿಬೇಕಾಗುತ್ತೆ. ಸುಮ್ಮನೆ ಹೇಗೆ ಬೇಕಾಗಿ ಅವರು ಲೆಟ್ರ್ ಬರೆಯೋದಕ್ಕೆ ಆಗೋದಿಲ್ಲ. ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಪಾಯಿಂಟ್ ಅಟರ್ನೀಸ್ ಆರ್ ಎಕ್ಸ್ಪರ್ಟ್ಸ್ ಟು ಡೂ ದ ಟಾಸ್ಕ್. ಆ ಟಾಸ್ಕನ್ನು ಮಾಡೋದಕ್ಕಾಗಿ ಅಥವಾ ಲೆಟ್ರನ್ನು ಬರೆಯೋದಕ್ಕಾಗಿ, ಸರಿಯಾಗಿ ಲೆಟ್ರನ್ನು ಬರೆಯೋದಕ್ಕಾಗಿ, ಅದಕ್ಕಾಗಿಯೇ ಅಟರ್ನಿ ಅಂಥೇಳಿ ಅಥವಾ ಎಕ್ಸ್ಪರ್ಟ್ ಅಂಥೇಳಿ ಅವರಿಗೆ ಅಪಾಯಿಂಟ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅದಕ್ಕೆ ಎಕ್ಸ್ಪರ್ಟ್ ಆಗಿ ಅಪಾಯಿಂಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಬೆಟರ್ ಟು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಇನ್ ದಿಸ್ ಫೀಲ್ಡ್ ಟು ರೈಟ್ ಎ ಡೆಟ್ ಕಲೆಕ್ಷನ್ ಲೆಟರ್. ಯಾರು ಬೇಕವರು, ಯಾವುದೇ ಬ್ಯಾಂಕ್ ಎಂಪ್ಲಾಯ್ ಆಗಿರ್ಬೋದು, ಯಾರೇ ಟೀಚರ್ ಆಗಿರ್ಬೋದು, ಲೆಕ್ಚರ್ ಆಗಿರ್ಬೋದು, ಅವ್ರು ಬರೆಯೋದಕ್ಕೆ ಈ ಡೆಟ್ ಕಲೆಕ್ಷನ್ ಲೆಟರ್ ಆಗೋದಿಲ್ಲ. ಯಾವ ವ್ಯಕ್ತಿಗೆ ಅವನು ಏನು ಸಾಲ ತೊಗೊಂಡಿದ್ದಾನೆ, ಅವನು ಯಾವ ರೀತಿ ಸಾಲ ಪೇಡ್ ಮಾಡ್ತಾನೆ ಅಥವಾ ಮಾಡ್ತಾ ಇಲ್ಲ, ಎಷ್ಟು ದಿನದಿಂದ ಲೆಟ್ರನ್ನು ಕಳಿಸಿದ್ದಾರೆ, ಆ ಎಲ್ಲ ಅಂಶಗಳನ್ನು ನಾವು ನೋಡಿಬಿಟ್ಟು ನಂತರ ಒಬ್ಬ ಎಕ್ಸ್ಪರ್ಟೇ ಏನು ಡಿಸೈಡ್ ಮಾಡ್ತಾನಂತ ಹೇಳಿದ್ರೆ, ಈಗ ನಂತರದ ಲೆಟ್ರ್ ಯಾವ ರೀತಿ ಬರಿಬೇಕಾಗಿದೆ ಅಂತಕ್ಕಂಥ ಅಂಶವನ್ನು ಅವನು ಎಕ್ಸ್ಪರ್ಟ್ ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ನೋಡೋದಕ್ಕೋಸ್ಕರ, ಹಿನ್ನೆಲೆ ನೋಡಿ ಆ ಲೆಟ್ರನ್ನು ಬರೆಯೋದಕ್ಕೋಸ್ಕರ, ಡ್ರಾಫ್ಟ್ ಮಾಡೋದಕ್ಕೋಸ್ಕರ ಒಬ್ಬ ಎಕ್ಸ್ಪರ್ಟ್ ಬೇಕಾಗುತ್ತೆ. ಪ್ರತಿಯೊಂದು ಬ್ಯಾಂಕು ಕೂಡ ಈ ರೀತಿ ಇರ್ತಕ್ಕಂಥ ಒಬ್ಬ ಎಕ್ಸ್ಪರ್ಟನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದಿಸ್ DCL ಅಂದರೆ ಡೆಟ್ ಕಲೆಕ್ಷನ್ ಲೆಟರ್ ಶುಡ್ ಇನ್ಕ್ಲೂಡ್ ದ ನೇಮ್ ಆಫ್ ದ ಕ್ರೆಡಿಟರ್. ಯಾರು ಸಾಲ ಕೊಟ್ಟಂತಹ, ನಾನು ಈ ಹಿಂದೆನೂ ಕೂಡ ಹೇಳಿದೆ, ಸಾಲ ಕೊಟ್ಟಂತಹ ಅವರ ಅವರ ಹೆಸರು ಇರಬೇಕು, ದ ಅಮೌಂಟ್ ಓಡ್, ಎಷ್ಟು ಸಾಲವನ್ನು ಪಡ್ಕೊಂಡಿದ್ರು, ಆ್ಯಕ್ಷನ್ ರಿಕ್ವೈರ್ಡ್, ಆ್ಯಂಡ್ ದೆನ್ ಡೆಟ್ ರೆಫರೆನ್ಸ್ ಆ್ಯಂಡ್ ಡೆಡ್ಲೈನ್ ಆ್ಯಂಡ್ ದ ಕಾನ್ಸಿಕ್ವೆನ್ಸಸ್. ಅಲ್ಲಿ ಎಷ್ಟು ಸಾಲವನ್ನು ಪಡ್ಕೊಂಡಿದ್ರು, ನೀವು ಏನು ನಡೀತಾ ಇದೆ, ಈಗ ಎಷ್ಟು ಉಳಿದಿದೆ, ಸಾಲ ಎಷ್ಟು ಉಳಿದಿದೆ, ಎಲ್ಲಿಯವರೆಗೆ ಕಟ್ಟಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಫೆಬ್ರವರಿ ನಡೀತಾ ಇದೆ ಅಥವಾ ಜನವರಿ ನಡೀತಾ ಇದೆ ಅಂಥೇಳಿ ಹೇಳಿದರೆ 2021 ನಿಮಗೆ ಮಾರ್ಚ್ ಕೊನೆಯ ಗಡಿ ಆಗಿದೆ, ಅಷ್ಟರಲ್ಲಿ ಕಟ್ಟಿಲ್ಲ ಅಂತ ಹೇಳಿದರೆ ಈ ಒಂದು ನಿಮಗೆ ಈ ಪರಿಣಾಮ ಆಗುತ್ತೆ. ಅಥವಾ ನೀವು ಕೊಟ್ಟಿರ್ತಕ್ಕಂತಹ ಏನು ಮನೆ ಮಜ್ ಆಗಿರಬಹುದು, ಮನೆ ಒಂದು ಏನು ಮಾಡಿರ್ತಾರೆ ಬ್ಯಾಂಕಿನ ಹೆಸರಿನಲ್ಲಿ ಬರೆದು ಕೊಟ್ಟಿರ್ತಾರೆ, ಅದನ್ನು ಹರಾಜಿಗೆ ಬರಬಹುದು. ಹಾಗಾಗಿ ನೀವು ನಿಮ್ಮ ಸಾಲವನ್ನು ಬೇಗ ಕಟ್ಟಿಬಿಡಿ ಅಂತಕ್ಕಂತಹ ಒಂದು ಮಾತನ್ನು ಆ ಲೆಟರ್ನಲ್ಲಿ ಹೇಳಿರ್ತಾರೆ. ಎನ್ಶ್ಯೂರ್ ದ್ಯಾಟ್ ದ ಲೆಟರ್ ಡ್ರಾಫ್ಟೆಡ್ ಈಸ್ ಆ್ಯಸ್ ಪರ್ ದ ಫೇರ್ ಪ್ರಾಕ್ಟೀಸ್ ಕೋಡ್ ಫಾರ್ ಲೆಂಡರ್ಸ್. ಈ ಎಲ್ಲ ಲೆಟ್ರನ್ನು ಬರೆಯುವಾಗ ಈ ಫೇರ್ ಪ್ರಾಕ್ಟೀಸ್ ಕೋಡ್ ಫಾರ್ ಲೆಂಡರ್ಸ್ ಅಂತಕ್ಕಂಥ ಈ ಕಾನೂನಲ್ಲಿ ಬರ್ತಕ್ಕಂತಹ ಎಲ್ಲ ಅಂಶಗಳನ್ನು ಫಾಲೋ ಮಾಡೇ ಒಂದು ಲೆಟ್ರ್ ಬರಿಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರು ಆ ಲೆಟ್ರ್ ಬರಿತಾ ಇದ್ದಾನೆ ಅಥವಾ ಆ ಮೇಲಧಿಕಾರಿಯ ಮೇಲೆ ಕೇಸ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಹೌ ಶುಡ್ ಬಿ ದ ಲೆಟರ್? ಇಟ್ ಶುಡ್ ಬಿ ವೆರಿ ಶಾರ್ಟ್. The letter should be very short and the borrower should read that letter and he should be very much attracted to pay the loan amount. Loan amount pay ಮಾಡುವ ಹಾಗೆ ಅವರು ಚೊಕ್ಕದಾಗಿ ಬರಿಬೇಕಾಗಿರುತ್ತೆ. Keep in mind the objective of debt collection letter is to remind the borrower to settle the dues, to initiate negotiation process and if necessary legal process. ಈ ಲೆಟ್ರ್ಗಳನ್ನು ಯಾಕೆ ಕಳಿಸ್ತಾರೆ ಅಂತ ಹೇಳಿದರೆ ಅವರಿಗೆ ಸಿಟ್ಟಿನಲ್ಲಿ ತರೋದಕ್ಕೋಸ್ಕರ ಅಲ್ಲ, ಅವರ ಸಾಲದ ಮೊತ್ತವನ್ನು ಕಟ್ಟಿಬಿಡಲಿ ಅಂತಕ್ಕಂಥ ಒಂದು ಅವರಿಗೆ ನೆನಪು ಮಾಡಿಸೋದಕ್ಕೋಸ್ಕರ ಅದನ್ನು ಮಾಡಿರ್ತಾರೆ. ನಂತರ
ಅವ್ರು ಏನಾದ್ರು ಕಟ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಾನೂನಾತ್ಮಕವಾದಂತಹ ಕ್ರಮ ನಿಮ್ಮ ಮೇಲೆ ತಗೋಬೋದು ಅಂತಕ್ಕಂತಹ ಅಂಶ ಇರುತ್ತೆ. ಆ್ಯಂಡ್ ಈ ರೀತಿ ಇರ್ತಕ್ಕಂಥ ಅಂಶ ಎಲ್ಲ ನಾವು ಅಲ್ಲಿ ಆ ಒಂದು ಲೆಟ್ರ್ನಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಅದರ ಫಾರ್ಮೆಟ್ ಹೇಗಿರಬೇಕು? ನಾವು ಪ್ರತಿಯೊಂದು ಲೆಟ್ರನ್ನು ಬರೆಯುವಾಗ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಈ ರೀತಿ ಎಲ್ಲ ಬರಿತಾ ಹೋಗ್ತೀವಲ್ಲ, ಇದರ ಕೂಡ ಒಂದು ಫಾರ್ಮೆಟ್ ಇದೆ. ಹೇಗಿರಬೇಕು? ನಾವು ಫಸ್ಟಿಗೆ ಫ್ರಮ್ ಅಡ್ರೆಸ್ಸನ್ನು ಬರಿತೀವಿ. ಮೇಲಿನ ಒಂದು ಲೆಟರಿನ ಮೇಲಿನ ಭಾಗದಲ್ಲಿ ಫ್ರಮ್ ಅಡ್ರೆಸ್ ಬರಿತೀವಿ. ನಂತರ ಟು ಅಡ್ರೆಸ್ ಬರಿತೀವಿ. ಯಾರಿಂದ ಫ್ರಮ್ ಅಂತ ಹೇಳಿದ್ರೆ ಆ ಮೇಲಧಿಕಾರಿ, ನಾನು ಹೇಳಿದ ಹಾಗೆ ಆ ಒಂದು ಬ್ಯಾಂಕಿನ ಮೇಲಧಿಕಾರಿಯ ಹೆಸರಿರಬೇಕು ಮತ್ತು ಅವರು ಎಲ್ಲಿ ಸಿಗ್ತಾರೆ ಅದರ ಅಡ್ರೆಸ್ ಇರಬೇಕು. ಆ್ಯಂಡ್ ದೆನ್ ವಿ ಹ್ಯಾವ್ ಟು ರೈಟ್ ಟು ಅಡ್ರೆಸ್ ಆ್ಯಂಡ್ ಟು ಹೂಮ್ ವಿ ಆರ್ ರೈಟಿಂಗ್ ದಟ್ ಲೆಟರ್. ಯಾರು ಸಾಲ ಪಡ್ಕೊಂಡಿದ್ರಲ್ಲ ಅವರ ಹೆಸರಲ್ಲಿ ಇರಬೇಕು. ದೆನ್ ಸ್ಯಾಲ್ಯುಟೇಷನ್ ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್, ಈ ರೀತಿ ಎಲ್ಲ ಇರುತ್ತಲ್ಲ ಅದಕ್ಕೆ ಸ್ಯಾಲ್ಯುಟೇಷನ್ ಅಂಥೇಳಿ ಹೇಳ್ತೀವಿ ನಾವು. ದೆನ್ ಸಬ್ಜೆಕ್ಟ್, ವಿಷಯ ಏನು ಅಂಥೇಳಿ ಇರಬೇಕು. ಮತ್ತು ರೆಫರೆನ್ಸ್ ಏನು, ಯಾವ ಒಂದು ರೆಫರೆನ್ಸ್ ಲೆಟ್ರ್ ಏನಿರುತ್ತೆ ಆ ರೆಫರೆನ್ಸ್ ಇರಬೇಕು. ನಂತರ ಬಾಡಿ ಆಫ್ ದ ಲೆಟ್ರ್, ನೀವು ಈ ದಿನ ಇಷ್ಟು ಸಾಲವನ್ನು ಪಡೆದಿದ್ರಿ, ಆದರೆ ಈ ತಿಂಗಳಿನಿಂದ ನೀವು ಕಟ್ಟಬೇಕಾಗಿ ಅಂಥೇಳಿ ಅದರ ಇರುತ್ತೆ. ದೆನ್ ಥ್ಯಾಂಕಿಂಗ್ ಯು, ಯುವರ್ಸ್ ಒಬಿಡಿಯೆಂಟ್ಲಿ ಅಂಥೇಳಿ ನಾವೇನು ಬರಿತೀವಿ ಅದನ್ನು ಬರೆದ್ಬಿಟ್ಟು ಮೇಲಧಿಕಾರಿಯವರು ಸೈನ್ ಮಾಡಿಬಿಟ್ಟು ಅವರ ಕೆಳಗಡೆಗೆ ಅವ್ರು ಏನಾಗಿದ್ದಾರೆ, ಮ್ಯಾನೇಜರ್ ಆಗಿದ್ದಾರಾ ಅಥವಾ ಏನು ಮತ್ತು ಅವರ ಪೋಸ್ಟ್ ಏನಿದೆ ಅಂತಕ್ಕಂತಹ ಅಂಶವನ್ನು ಬರಿಬೇಕು. ಮತ್ತು ಎಡಗಡೆ ಭಾಗದಲ್ಲಿ ಡೇಟನ್ನು ಬರಿಬೇಕಾಗುತ್ತೆ, ಪ್ಲೇಸನ್ನು ಬರಿಬೇಕಾಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಏನಾದರೂ ಹಚ್ಚಬೇಕು ಅಂತ ಹೇಳಿದ್ರೆ ಅಲ್ಲಿ ಹಚ್ಚಬೇಕಾಗುತ್ತೆ. ಯು ಹ್ಯಾವ್ ಟು ರೈಟ್ ಇನ್ ದಿಸ್ ಫಾರ್ಮ್ಯಾಟ್ ಇಟ್ ಸೆಲ್ಫ್. And you must follow this all the things when you are drafting a letter or writing a letter. Hope you all have understood the format or how to draft the letter, debt collection letter. Hope you all have understood. And if you want to read more how to write these debt collection letters, you can go through with these references which is mentioned in this slide, and you can read more here. Hope you all have understood. We will meet again in the next session. I will bring up another session for this debt collection letter.